500%. For this much it's using 500%. The LED bulb which we use at home, it goes with 100 watts. 100. Thank you. Hi. ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಧನ್ಯವಾದಗಳು. Hi ma. ಏನಿದೆಯಾ ನಿಂದು ಎಕ್ಸಿಬಿಷನ್? Battery and this is the jumper wire. This is called as ferromagnetic metal and this is the like this. When I keep the magnet it will make sound. ಹಾಯ್ ಆಲ್, ವೆಲ್ಕಮ್ ಬ್ಯಾಕ್ ಟು ಮೈ ಅನದರ್ ನ್ಯೂ ವ್ಲಾಗ್. ಸೊ ಹೇಗಿದ್ದೀರಾ? ಹೋಪ್ ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಏನಪ್ಪ ಇವತ್ತಿನ ವ್ಲಾಗ್ ಸ್ಪೆಷಲ್ ಅಂದರೆ ನಮ್ಮ ಮಕ್ಕಳ ಸ್ಕೂಲಲ್ಲಿ ಎಕ್ಸಿಬಿಷನ್ ನಡೀತಾ ಇದೆ. ಅದಕ್ಕೆ ಸ್ಕೂಲ್ ಹತ್ರ ಹೋಗ್ತಾ ಇದ್ದೀನಿ. ತುಂಬ ಲೇಟ್ ಆಯಿತು ನೋಡಿ, 10:30 ಆಗ್ತಾ ಬರ್ತಾಯಿದೆ. 9:30ಗೆ ಬರೋಕ್ಕೆ ಹೇಳಿದ್ರು ಮಕ್ಕಳು. ಸೊ ಕೆಲಸ ಎಲ್ಲ ಮುಗಿಸಿ ಈಗ ಹೋಗ್ತಾ ಇದ್ದೀನಿ. ಯಾವ ಥರ ಇರುತ್ತೆ ಸ್ಕೂಲಲ್ಲಿ ಅಂದ್ಬಿಟ್ಟು ಇವತ್ತಿನ ವ್ಲಾಗಲ್ಲಿ ಶೇರ್ ಮಾಡ್ತೀನಿ. ಖಂಡಿತ ಈ ವ್ಲಾಗ್ನ ಮಿಸ್ ಮಾಡಿದೆ ನೋಡಿ. ಫೈನಲಿ ಸ್ಕೂಲ್ ಹತ್ರ ಬಂದು ರೀಚ್ ಆದೆ. ಟೈಮ್ ಬಂದು ಇವಾಗ 11 o'clock ಆಗಿದೆ. ಸ್ವಲ್ಪ ಲೇಟೇ ಆಯಿತು, ಪರವಾಗಿಲ್ಲ. 12:30ವರೆಗೂ ಕೂಡ ಎಕ್ಸಿಬಿಷನ್ ನಡೀತಾ ಇರುತ್ತೆ. ಬನ್ನಿ ನಮ್ಮ ಮಕ್ಕಳ ಸ್ಕೂಲಲ್ಲಿ ಯಾವ ಥರ ಇದೆ ಎಕ್ಸಿಬಿಷನ್, ಯಾವ ಥರ ಆರ್ಗನೈಸ್ ಮಾಡಿದ್ದಾರೆ ನೋಡೋಣ. ಮಕ್ಕಳಿಗೆ ವಿದ್ಯಾಭ್ಯಾಸ ಎಷ್ಟು ಇಂಪಾರ್ಟೆಂಟು, ಹಾಗೆ ಟ್ಯಾಲೆಂಟು ಕೂಡ ಅವರಲ್ಲೇ ಆದಂಥ ಒಂದು ಮಕ್ಕಳಿಗೆ ಒಂದೊಂದು ಟ್ಯಾಲೆಂಟು ಒಬ್ಬೊಬ್ಬರಿಗೆ ಇರುತ್ತೆ. ಸೊ ಅದನ್ನು ನಾವು ಗುರುತಿಸ್ಬೇಕು ಅಷ್ಟೇ. ನೋಡಿ ಬನ್ನಿ, ಈ ಥರ ಮಕ್ಕಳಿಗೆ ನೋಡಿ ಟ್ಯಾಲೆಂಟು ಎಲ್ಲ ಥರ ಎಕ್ಸಿಬಿಷನು ಅವೈಲೇಬಲ್ ಕೊಟ್ಟಿದ್ದಾರೆ ಇಲ್ಲಿ. ಮಕ್ಕಳಿಗೆ ಏನೇ ಅವರ ಟ್ಯಾಲೆಂಟನ್ನು ಉಪಯೋಗಿಸ್ಕೊಂಡು ಮಾಡ್ಕೊಳ್ಬೋದು. ನೋಡಿ ಪೇಂಟಿಂಗ್ಸು, ಹಾಗೆ ಈ ಹುಡುಗಿ ಬಂದು ಕೀ ಚೈನ್ಸ್ನ ಮಾಡಿಕೊಡ್ತಾ ಇದ್ದಾಳೆ. ಅವಳೇ ಓನಾಗೆ ಕ್ರಿಯೇಟ್ ಮಾಡಿದ್ದಾಳೆ. ಎಷ್ಟು ಚೆನ್ನಾಗಿ ಅದನ್ನ ಮಾಡೋಕ್ಕೆ ಅವಳು ಎಷ್ಟು ಟೈಮ್ ತೊಗೊಂಡಿರ್ತಾಳಲ್ವ, ಅದಕ್ಕಾದರೂ ಬೆಲೆ ಕೊಡಬೇಕು. ಈ ಎಕ್ಸಿಬಿಷನು ಯಾವ ಥರ ಅಂದರೆ ಅದರಿಂದ ಅವರು ಬಿಸ್ನೆಸ್ ಮೈಂಡಿಗೆ ಯಾವ ಥರ ಕ್ರಿಯೇಟ್ ಮಾಡ್ಬೋದು ನೋಡಿ. ಇದನ್ನು ಕಾಸಿಗೆ ನಮಗೆ ನಾವು ಟೋಕನ್ ತೊಗೊಂಡು ಕಾಸು ಕೊಟ್ಟು ತೊಗೊಳ್ಬೇಕು. ಓನ್ಲಿ 1 ಕೀ ಚೈನು 5 rupees. ಅವಳಿಗೆ ಇಷ್ಟ ಆಗೋ ಥರ ಹಾಕ್ಕೊಡು ಅಂತ ಹೇಳಿದೆ, ಮಾಡಿಕೊಟ್ಲು. ತುಂಬಾ ಖುಷಿ ಆಯಿತು. ಸೊ ಈಗ ಬನ್ನಿ, ನನ್ನ ಮಗ ಎಲ್ಲಿದ್ದಾನೆ ನೋಡೋಣ. ಹುಡುಕ್ತಾ ಇದ್ದೀನಿ. ಫೈನಲಾಗಿ ನನ್ನ ದೊಡ್ಡ ಮಗ ಇಲ್ಲಿ ಸಿಕ್ತ. ಅವನು ಒಂದು ಸೈನ್ಸ್ ಬಗ್ಗೆ ತೊಗೊಂಡಿದ್ದ. ಸೊ ಯಾವ ಥರ ಎಕ್ಸ್ಪ್ಲೈನ್ ಮಾಡ್ತಾನೆ ನೋಡಿ. ಬಟ್ ವಾಯ್ಸ್ ಅಂತೂ ತುಂಬ ಜೋರಿದೆ, ನಾಯ್ಸ್ As we know, this is a resistant box. What we are demonstrating here is how to increase current and decrease. Okay. How we use fan in our home, it will be having a knob which we increase the knob, the fan speed increases, speed decreases. Same thing we demonstrate with the light. If we increase it, it increases the light brightness. If we increase it, it decreases. Same thing. This is a box. It tells us how much current we use. ಬಟ್ ವಾಯ್ಸ್ ಅಂತೂ ತುಂಬಾ ಸೌಂಡು ಜೋರು ಕೇಳ್ತಾ ಇದೆ. ಪರ್ಟಿಕ್ಯುಲರಾಗಿ ಮಕ್ಕಳು ಎಕ್ಸ್ಪ್ಲೈನ್ ಮಾಡ್ತಾ ಇರೋ ಸೌಂಡು ವೀಡಿಯೋ ಅಲ್ಲಿ ಮಾಡೋಕ್ಕಾಗ್ತಾಯಿಲ್ಲ. ಆ್ಯಕ್ಚುಲಿ ನಾನು ಮೈಕ್ ತರಬೇಕಿತ್ತು. ಮೈಕ್ ತಂದಿದ್ರೆ ಅವ್ರು ಮಾತಾಡೋದು ನೀಟಾಗೆ ರೆಕಾರ್ಡ್ ಆಗ್ತಿತ್ತು. ಬಟ್ ಒಂದು ಮಿಸ್ಟೇಕ್ ಅಂದರೆ ನನ್ನ ಮೈಕ್ ವೈರ್ ಸೆಟ್ ಮಿಸ್ ಆಗಿಬಿಟ್ಟಿದೆ. ಶಿಫ್ಟಿಂಗ್ ಟೈಮಲ್ಲಿ ಅದನ್ನು ಕಳ್ಕೊಬಿಟ್ಟಿದ್ದೀನಿ. ಸೊ ಹಂಗಾಗಿ ನಾನು ಮೈಕ್ನ ತರೋಕ್ಕಾಗಿಲ್ಲ. ಬನ್ನಿ, ನನ್ನ ದೊಡ್ಡ ಮಗನ ಕ್ಲಾಸ್ಮೇಟೇ ಪ್ಲ್ಯಾನ್ ಇಷ್ಟ ಆಯಿತು. ತುಂಬ ಚೆನ್ನಾಗೇ ಮಾಡಿದ್ದಾರೆ. ಬಟ್ ಇವ್ರಿಗೇ ಕೂಡ ಪ್ರೈಸ್ ಬಂತು. ಇದೆಲ್ಲ ಎಕ್ಸಿಬಿಷನ್ ಆದಮೇಲೆ ಯಾರ್ಯಾರು ಸೆಲೆಕ್ಟ್ ಆಗಿರ್ತಾರೆ ಅವರಿಗೆ ಲಾಸ್ಟಲ್ಲಿ ಪ್ರೈಸ್ ಕೊಡ್ತಾರೆ. ಅದರಲ್ಲಿ ಇವರಿಗೆ ಬಂತು ಪ್ರೈಸು. ತುಂಬ ಮಕ್ಳಿಗೂ ಕೂಡ ಬಂತು. ಅದರಲ್ಲಿ ಇವ್ರಿಗೂ ಕೂಡ ಬಂತು. ನನಗೂ ಇಷ್ಟ ಆಯಿತು ಇವರು ಐಡಿಯಾಸು. ಇವಾಗ ನಾವು ತರಕಾರಿ ಸೊಪ್ಪು ಏನೆಲ್ಲ ತಿಂತಾಯಿವೆ ಅದೆಲ್ಲನೂ ಕೂಡ ವಿಷಕಾರಿನೇ. ಈಗ ನೆಕ್ಸ್ಟ್ ಎಲ್ಲರೂ ಕೂಡ ಕಾಳುಗಳು ತಿನ್ನಬೇಕು, ಬರೀ ಅದನ್ನೇ ತಿನ್ನೋಕ್ಕೆ ಇಟ್ಕೊಂಡಿದ್ದಾರೆ ಜನ. ಯಾವುದು ತಿಂದರೂ ಸೇಫ್ ಇಲ್ಲ ನಮ್ಮ ಹೆಲ್ತಿಗೆ ಅಂತ. ಸೊ ವೆಜಿಟೇಬಲ್ಸು ಕೂಡ ವಿಷ ಆಗ್ತಾಯಿದೆ. ಯಾಕಂದರೆ ನಾವು ಬೆಳ್ಕೊಳ್ತಾ ಇರೋ ನೀರಿನೇ ವಿಷ ಆಗಿಬಿಟ್ರೆ ನಾವು ಬೆಳೆಯೋ ತರಕಾರಿ ಎಲ್ಲನೂ ಕೂಡ ವಿಷಕಾರಿನೇ ಆಗಿಬಿಡುತ್ತೆ. ಅದ್ರ ಬಗ್ಗೆ ಎಲ್ಲ ಎಕ್ಸ್ಪ್ಲೈನ್ ಮಾಡಿದ್ರು. ಹಾಗೆ ಅವರೊಂದು ಕ್ವಶ್ಚನ್ ಪೇಪರ್ನ ರೆಡಿ ಮಾಡಿದ್ದಾರೆ. ಅವರು ಎಕ್ಸ್ಪ್ಲೈನ್ ಮಾಡಿರೋದನ್ನ ನಾವು ರಿಟರ್ನ್ ನಮಗೆ ಕ್ವಶ್ಚನ್ ಕೇಳ್ತಾರೆ. ಅದನ್ನು ನಾವು ಆನ್ಸರ್ ಮಾಡಿದರೆ ನಮಗೆ ಚಾಕ್ಲೇಟ್ ಫ್ರೀಯಾಗೆ ಕೊಡ್ತಾರೆ. ತುಂಬ ಇಷ್ಟ ಆಯಿತು ಅವರ ಪ್ಲ್ಯಾನು ನೋಡಿ. ಆ ಥರ ಪ್ರತಿಯೊಂದು ಮಕ್ಳಿಗೂ ಒಂದೊಂದು ಟ್ಯಾಲೆಂಟ್ ಇರುತ್ತೆ. ಅದನ್ನು ನಾವು ಗುರ್ತಿಸ್ಬೇಕಷ್ಟೇ, ಪೇರೆಂಟ್ಸ್ ಆಗಿರೋರು. ಸೊ ನೋಡಿ, ಎಲ್ಲ ಮಕ್ಳ ಹತ್ರಕ್ಕೂ ಒಬ್ಬೊಬ್ರ ಹತ್ರಕ್ಕೂ ಹೋಗಿ ಅವರು
ಅವ್ರ ಪ್ರಾಜೆಕ್ಟ್ನ ತಿಳ್ಕೊಳಕ್ಕಾಗ್ತಾಯಿಲ್ಲ. ಯಾಕೆ ಅಂದರೆ ಅಷ್ಟು ಸೌಂಡ್ ಜೋರಿದೆ. ಯಾಕಂದ್ರೆ ಅವ್ರಿಗೆ ಅಂತ ಒನ್ ಡೇನ ಈ ಥರ ಕ್ರಿಯೇಟ್ ಮಾಡಿಕೊಟ್ರೆ ಅವ್ರಿಗೆ ಎಷ್ಟು ಖುಷಿಯಾಗಿ ಎಷ್ಟು ಇಷ್ಟಪಟ್ಟು ಇದನ್ನು ಎಲ್ಲ ಮಾಡ್ಕೊಳ್ತಾರೆ ಒನ್ ಡೇಗೆ ಅಂತ. ಸೊ ನಾವು ಪ್ರತಿ ದಿವಸ ಅವರಲ್ಲಿರುವ ಪ್ರತಿಭೆನ ಅವ್ರನ್ನ ಒಂದು ಸ್ಪೆಷಲಾಗಿ ಟ್ರೀಟ್ ಮಾಡಿದ್ರೆ ಮಕ್ಕಳು ಎಷ್ಟು ಉತ್ಸಾಹದಿಂದ ಎಷ್ಟು ಚೆನ್ನಾಗಿ ಬೆಳೀತಾರೆ ಅನ್ನೋದಕ್ಕೆ ಇದೆಲ್ಲ ಒಂಥರ ಉದಾಹರಣೆ. ಹಾಗೆ ಇಲ್ಲಿ ಒಂದು ಎಕ್ಸಿಬಿಷನ್ನು ಸ್ಕೂಲ್ ಕಡೆಯಿಂದ ಮಾಡಿದ್ದಾರೆ ಅಂದರೆ ತುಂಬಾ ಯೂಸ್ಫುಲ್ಲಾಗಿ ಮಾಡಿದ್ದಾರೆ ಈ ಸತಿ ಅಂತೂ. ಏನಂದರೆ ಅವ್ರಿಗೆ ಒಂದು ಬಿಸ್ನೆಸ್ ಮೈಂಡ್ನ ಕ್ರಿಯೇಟ್ ಮಾಡಿದ್ದಾರೆ. ಅದು ಏನು ಅಂತ ನಾನು ನೆಕ್ಸ್ಟ್ ನಿಮ್ಗೆ ಹಾಗೆ ತಿಳಿಸ್ತಾ ಹೋಗ್ತೀನಿ. ಸ್ಟಾರ್ಟಿಂಗಲ್ಲೇ ನಾನು ತೋರಿಸಿದ್ದೀನಿ ಒಂದು ಕೀ ಪಂಚನ್ನ ಮಾಡಿ ವೇಸ್ಟಲ್ಲಿ ಮಾಡಿ ಅದರಿಂದ ನಾವು ಯಾವ ಥರ ದುಡ್ಡನ್ನ ಮಾಡ್ಬೋದು ಅಂತ. ಅದು ನಂಗೆ ತುಂಬಾ ಇಷ್ಟ ಆಯಿತು. ಆ ಥಾಟ್ ತುಂಬ ಇಷ್ಟ ಆಯಿತು. ಸೊ ಫೈನಲಿ ನೋಡಿ, ಇದು ಮ್ಯಾಥ್ಸಲ್ಲೂ ಒಂದು ಗೇಮ್ನ ಕ್ರಿಯೇಟ್ ಮಾಡಿದ್ದಾರೆ. ಸೊ ರೀಫ್ರೆಶ್ ಆಗುತ್ತೆ. ಪೇರೆಂಟ್ಸು ಎಲ್ಲರೂ ಒಂದೇ ಥರ ಇರೋದಿಲ್ಲ. ಕೆಲವರು ಖುಷಿಯಾಗಿ ಬಂದಿರ್ತಾರೆ, ಕೆಲವರು ಸುಮ್ಮನೆ ನೋಡೋಣ ಅಂತ ಬಂದಿರ್ತಾರೆ. ಅವರು ಈ ಥರ ಗೇಮ್ಸ್ ಆಡಿದ್ರೆ ಅದನ್ನ ಖುಷಿ ಆಗುತ್ತೆ. ನಿಮ್ಮ ಮನೇಲಿ ಮಕ್ಕಳಿದ್ರೆ ಈ ಗೇಮ್ಸ್ನ ಆಡಿಸಿ. ತುಂಬಾ ಚೆನ್ನಾಗಿದೆ, ನನಗಿಷ್ಟ ಆಯಿತು. ಸೊ ಮುಂಚೆ ಎಲ್ಲ ನಾವು ಆಡ್ತಿದ್ವಿ, ಈಗ ಮರ್ತಿದ್ವಿ, ಮತ್ತು ಈಗ ರೀಕ್ರಿಯೇಟ್. ಸೊ ನೋಡಿದ್ನ ಹಾಗೆ ನನ್ನ ಚಿಕ್ಕ ಮಗ ಎಲ್ಲಿದ್ದಾನೆ ನೋಡೋಣ ಬನ್ನಿ. ಅವನು ಎರಡರಲ್ಲಿ ಪಾರ್ಟಿಸಿಪೇಟ್ ಮಾಡಿದ್ದಾನೆ. ಏನೇನು ಅಂತ ತೋರಿಸ್ತೀನಿ ನೋಡಿ. Good morning, ma'am. So today I'm going to explain about rain sensor. So rain sensor is a detect India monthly electrical content circuit. It uses sensor pack to collect water. It produces analog and digital outputs. The energy lights, it's talking the Zuma dance stage, the infection pose and the smiles Activating members. from a grade 8 girls. ಪವರ್ ಬ್ಯಾಂಕ್ ಅದು ಪವರ್ ಬ್ಯಾಂಕು Current pole. When we put some water upon the sensor pad, it passes the signals so that the LED bulb glows. Thank you, ma'am. Good morning, everyone. Myself, Manulakshan from grade 7. Today I'm going to explain about reed switch. What is the reed switch? Dear parents, the creativity blooms. The students' artwork, mehendi and drawings are on the display. A vibrant showcase of the young talent and the imagination. And this is the battery. And even the planetarium visit is there in the 3D classroom. Magnetic metal. I request all the viewers to guide the parents. Battery passes the current, ferromagnetic metal will pass it, because ferromagnetic metal has been dispatched like this. When I keep the magnet, it will make sound. Example. This is ferromagnetic metal. When I keep the magnet, it will attach. From that, the current will pass and buzzer will start. Thank you. ಥ್ಯಾಂಕ್ ಯು, ವೆಲ್ಕಮ್. ಸೊ ನೋಡಿದ್ರಲ್ಲ ನನ್ನ ಮಗ ಮಾತು ಏನೂ ಕೇಳಿಸಿಲ್ಲ ಅನಿಸುತ್ತೆ. ಸೊ ಫೈನಲಿ ಈ ಕಡೆ ಬಂದೆ. ಅವನ ಕ್ಲಾಸ್ಮೇಟ್ಸೇ ಅಡಿಷನ್ನು ಮಲ್ಟಿಪ್ಲಿಕೇಷನು ಆ ಥರ ಗೇಮು ಇದು ಓನಾಗೆ ಅವಳು ಮಾಡಿದ್ಲು. ತುಂಬಾ ಚೆನ್ನಾಗಿತ್ತು. ಇದು ಕೂಡ ಇದನ್ನು ನಿಮಗೆ ತಿಳಿಸ್ಬೇಕು ಅಂದರೆ ಇದನ್ನು ತುಂಬ ಟೈಮ್ ತೊಗೊಳುತ್ತೆ. ಹಂಗಾಗಿ ಇದನ್ನು ನಾನು ವಾಯ್ಸ್ ಓವರ್ ಮ್ಯೂಟ್ ಮಾಡಿ ನನ್ನ ವಾಯ್ಸ್ನ ಕೊಟ್ಟಿದ್ದೀನಿ. ಸೊ ಇಷ್ಟ ಆಯಿತು ಫೈನಲಿ. ಮ್ಯಾಥ್ಸ್ ಯಾರಿಗೆಲ್ಲ ಇಂಟ್ರೆಸ್ಟ್ ತುಂಬ ಇಷ್ಟಪಡ್ತೀರಾ ಅವ್ರು ಇದನ್ನು ಇಷ್ಟಪಡ್ತಾರೆ. ಅದಕ್ಕೆ ನಾನು ತುಂಬ ಚೆನ್ನಾಗಿ ಈ ಗೇಮ್ನ ಅಟೆಂಡ್ ಮಾಡಿದೆ. For a healthier and happier you. ಯಾವ ಸ್ಟ್ಯಾಂಡರ್ಡ್? ಸೆವೆಂತಾ? ಸೆವೆಂತ್ ಕ್ಲಾಸಾ? ಏನು ನಿನ್ನ ಹೆಸರು? ಸಿಂಚನನಾ? ಯಸ್. ತುಂಬಾ ಖುಷಿ ಆಯ್ತು ಇವತ್ತು ನನಗೆ. ಏನಕ್ಕಪ್ಪ ಅಂದರೆ ಫಸ್ಟ್ ಸ್ಟ್ಯಾಂಡರ್ಡಿಂದ ಹಿಡಿದು 10th ಎಲ್ಲ ಮಕ್ಕಳಲ್ಲಿ ಸ್ವಲ್ಪ ಜನ ಮಕ್ಕಳು ನನ್ನ ಗುರುತಿಸಿ ಮಾತಾಡಿಸ್ತಾ ಇದ್ದಾರೆ. ನನಗೆ ಆಶ್ಚರ್ಯ ಆಗ್ತಾಯಿದೆ. ಹಾಯ್ ಅಂತ ಇದ್ದಾರೆ. ಹಾಯ್ ಆಂಟಿ ಚೆನ್ನಾಗಿದ್ದೀರಾ ಅಂತ. ಏನಕ್ಕಪ್ಪ ನನ್ನನ್ನು ಇಷ್ಟು ಚೆನ್ನಾಗಿ ರೆಕಗ್ನೈಸ್ ಮಾಡ್ತಾ ಇದ್ದಾರೆ ಅಂದರೆ ಅದಕ್ಕೆ ಮೇನ್ ರೀಸನ್ನೇ ನನ್ನ ಯೂಟ್ಯೂಬ್ ಚಾನೆಲ್ಲು. ಸೊ ತುಂಬಾ ಖುಷಿ ಆಯ್ತು. ಇವಾಗ ಆಲ್ಮೋಸ್ಟ್ ಟೀಚರ್ಸ್ಗೆಲ್ಲನೂ ಕೂಡ ಗೊತ್ತಾಗಿದೆ. ಮಕ್ಕಳು ನನ್ನ ಇಷ್ಟಪಟ್ಟು ಒಂದು ಇಲ್ಲಿ ಫುಡ್ಡಲ್ಲೂ ಅಷ್ಟೇ ಲಾಸ್ಟಲ್ಲಿ ನನಗೆ ಎಕ್ಸ್ಟ್ರಾ ಚೆನ್ನಾಗಿ ಸ್ಪೆಷಲಾಗಿ ಜಾಸ್ತಿ ಕೊಡ್ತಾಯಿದ್ದಾರೆ. ಆಂಟಿ ನಿಮಗೆ ಸ್ವಲ್ಪ ಜಾಸ್ತಿ, ನಿಮಗೆ ಸ್ಪೆಷಲಾಗಿ ಅಂತ. ಅದು ಖುಷಿ ಆಯಿತು. ನೋಡಿ ನನ್ನ ಚಿಕ್ಕ ಮಗ 2ರಲ್ಲಿ ಪಾರ್ಟಿಸಿಪೇಟ್ ಮಾಡಿದ್ದಾನೆ. ಅಂದರೆ ಒಂದು ರೋಬೋಟಿಕ್ಸ್ ಇದರಲ್ಲಿ, ಇನ್ನೊಂದು ಫುಡ್ಡು ಸ್ಟಾಲ್ನ ಇಟ್ಟಿದ್ದಾನೆ ಅವನು. ಸೊ ಈ ಥರ ಸಪೋರ್ಟ್ ಮಾಡಬೇಕು ಪೇರೆಂಟ್ಸ್ ಆಗಿರಿ ನಾವು. ನೋಡಿ ಅವ್ರಿಗೆ ಎಷ್ಟು ಇಂಟ್ರೆಸ್ಟ್ ಇದೆ ಅಂದರೆ ಇದು ಕೂಡ ಒಂದು ಬಿಸ್ನೆಸ್ ಟ್ರಿಕ್ಸೇ.
ಫುಡ್ ಸ್ಟಾಲಲ್ಲಿ 3 ಮೆಂಬರ್ಸು ಸೇರಿಕೊಂಡು ಮಾಡ್ತಾಯಿದ್ದಾರೆ. ಇದು ಯಾವುದೇ ಸುಮ್ಮನೆ ಮಾಡ್ತಿಲ್ಲ, ಅವರು ಸ್ಕೂಲ್ ಕಡೆಯಿಂದ ಟೋಕನ್ನ ಕೊಟ್ಟಿದ್ದಾರೆ. ಇದು ಅಮೌಂಟ್ಗೆ ತಗೊಳ್ತಾ ಇರೋದು. ಎಷ್ಟು ಆ್ಯಕ್ಟಿವ್ ಆಗಿ ಇದನ್ನು ಮಕ್ಕಳೆಲ್ಲ ಮಾಡಿದ್ದಾರೆ ಅಂದರೆ, ಬಿಟ್ಟರೆ ಆಚೆಗೆ ಅವನ್ನ ಒಂದು ಸ್ಟಾಲ್ ಇಟ್ಕೊಂಡು ಬಿಸ್ನೆಸ್ ಶುರು ಮಾಡಿಬಿಡ್ತಾರೆ. ಆ ಲೆವೆಲಿಗೆ, ಆ ಸ್ಪೀಡಾಗಿ ಅವರು ಅಷ್ಟು ಟೇಸ್ಟಿಯಾಗಿ ಮಾಡಿಕೊಟ್ರು. ತುಂಬಾ ಇಷ್ಟ ಆಯಿತು. ಆಲ್ಮೋಸ್ಟ್ ಎಲ್ಲ ಬಂದಂಥ ಪೇರೆಂಟ್ಸು ಎಲ್ಲ ಒಂದು ಫುಡ್ಡು ಸ್ಟಾಲ್ನ ಇಷ್ಟಪಟ್ಟರು. ಅಷ್ಟು ಚೆನ್ನಾಗಿ ಅಷ್ಟು ಟೇಸ್ಟಿಯಾಗಿ ಮಾಡಿದ್ದಾರೆ ಮಕ್ಕಳೆಲ್ಲ. ಚೆನ್ನಾಗಿ ಬ್ಲಾಗ್ಸ್ ಮಾಡ್ತೀರಾ? ಹೌದಾ, ಥ್ಯಾಂಕ್ ಯು. ಹೌದು, ಮಿಸ್ ಮಾಡದೆ ನೋಡ್ತೀನಿ. ಹೌದು, ಥ್ಯಾಂಕ್ ಯು. ಪಾನಿಪುರಿ ಇಷ್ಟಪಡದೇ ಇರೋರು ಯಾರಿದ್ದಾರೆ? ಆಲ್ಮೋಸ್ಟ್ ಎಲ್ಲ ಹೆಣ್ಮಕ್ಳು ಪಾನಿಪುರಿನ ಇಷ್ಟಪಡ್ತಾರೆ. ಹಾಗೆ ನಾನು ಕೂಡ ಫಸ್ಟ್ ಟೇಸ್ಟ್ ಮಾಡಿದ್ದೆ ಪಾನಿಪುರಿ. ಹೇಳ್ಬೇಕಂದ್ರೆ ಟ್ರಸ್ಟ್ ಮೀ ತುಂಬಾ ಚೆನ್ನಾಗಿತ್ತು. ಐ ಲವ್ ಪಾನಿಪುರಿ. ತುಂಬಾ ಇಷ್ಟ ಆಯಿತು ನಿಜ. ನಾವು ಶಾಪಲ್ಲೇ ತಿಂದ ಟೇಸ್ಟೇ ಇತ್ತು ಪಾನಿಪುರಿ. ಅಷ್ಟು ಚೆನ್ನಾಗಿ ಮಾಡಿಕೊಟ್ರು ಈ ಮಕ್ಕಳು. ಎಷ್ಟು ಇವ್ರು ಬಂದು ನನ್ನ ದೊಡ್ಡ ಮಗನ ಕ್ಲಾಸ್ಮೇಟ್ಸ್ ಎಲ್ಲನೂ ಕೂಡ 10th ಸ್ಟ್ಯಾಂಡರ್ಡ್ ಅವರು. ತುಂಬಾ ಚೆನ್ನಾಗಿತ್ತು ಪಾನಿಪುರಿ ಅಂತೂ ಅಲ್ಟಿಮೇಟ್. ಬಟ್ 1 ಪ್ಲೇಟ್ 20 ರೂಪೀಸು, ಅದರಲ್ಲಿ 3 ಪೀಸೇ. ಇದು ಮಾತ್ರ ಕಡಿಮೆ ಅನ್ನಿಸ್ತು ಕ್ವಾಂಟಿಟಿ, ಬಟ್ ಇಷ್ಟ ಆಯಿತು. ನೋಡಿ, ಚಿರ್ಮುರಿ, ಬೇಲ್ಪುರಿ, ಅದರಲ್ಲೂ ಹೆಲ್ತ್ ವೈಸ್ ಯೋಚನೆ ಮಾಡಿ ಆ ಥರನೂ ಕೂಡ ಮಾಡಿದ್ದಾರೆ. ಎಲ್ಲ ಥರ ಸ್ಪ್ರೌಟ್ಸು, ಅದು ಕೂಡ ತುಂಬಾ ಚೆನ್ನಾಗಿ ಸೇಲ್ ಆಯಿತು. ನನ್ನ ಮಗಂದು ಚಿರ್ಮುರಿ, ಬೋಟಿ ಮಸಾಲ ಅದು ಕೂಡ ತುಂಬಾ ಲಾಸ್ಟ್ವರೆಗೂ ಅವನದೇ ಸೇಲ್ ಆಯಿತು. ಲಾಸ್ಟಲ್ಲಿ ತುಂಬ ಜನ ಲೇಟಾಗಿ ಬಂದವ್ರಿಗೆ ಪಾನಿಪುರಿ ಅದೆಲ್ಲನೂ ಖಾಲಿ ಆದಾಗ ನಮ್ಮ ಮಗನ ಸ್ಟಾಲ್ ಹತ್ರನೇ ತುಂಬ ಜನ ತಿಂದರು. ನಿಪ್ಪಟ್ಟು ಮಸಾಲ ಎಲ್ಲನೂ ಕೂಡ ತುಂಬಾ ಚೆನ್ನಾಗಿತ್ತು. ಸೊ ನೋಡಿ, ಇದು ನಾನು ಹೇಳಿದ್ನಲ್ಲ ಸ್ಪ್ರೌಟ್ಸುದೆಲ್ಲ, ಇದನ್ನು 3 ಮಿಕ್ಸ್ ಮಾಡಿ ಕೊಟ್ಟರು, ಪಾಪಡ್ ಅಂತೆಲ್ಲ ಹಾಕಿ. ನನಗೆ ಅಂದ್ಬಿಟ್ಟು ಸ್ಪೆಷಲಾಗಿ ಆಂಟಿ ನಿಮಗೆ ಸ್ಪೆಷಲಾಗಿ ಮಾಡಿಕೊಡ್ತೀನಿ ರೀ ಅಂದ್ಬಿಟ್ಟು, ನೋಡಿ ಕ್ವಾಂಟಿಟಿ ಎಷ್ಟೊಂದು ಕೊಡ್ತಾಯಿದ್ರೆ. ನಾನು ತೊಗೊಂಡಿರೋದು ಒಂದೇ ಟೋಕನ್ನೇ. ನಾರ್ಮಲ್ ಎಲ್ಲರಿಗೂ ಕೊಟ್ಟಂಗೆ ಕೊಡಿ ಅಂದರೆ ಇಲ್ಲ ನಿಮಗೆ ಸ್ಪೆಷಲ್ ಅಂದ್ಬಿಟ್ಟು ನೋಡಿ ಎಕ್ಸ್ಟ್ರಾಡ್ನರಿಯಾಗಿ ಮಾಡಿಕೊಟ್ರು. ಅವರು ಕೊಡ್ತಾಯಿರೋ ಆ ಪ್ರೀತಿನೇ ನನಗೆ ತುಂಬಾ ಇಷ್ಟ ಆಯಿತು. ಸೊ ಮಕ್ಕಳಿಗೆ ಏನು ತಿಂತಾರೆ ಅದನ್ನು ಸ್ನ್ಯಾಕ್ಸ್ ಎಲ್ಲನೂ ಕೂಡ ಅಲ್ಲೇ ಕೊಡಿಸಿದೆ. ಅವರು ಕೂಡ ಹೊಟ್ಟೆ ತುಂಬ ಸ್ನ್ಯಾಕ್ಸ್ನ ತಿಂದರು. ಸೊ ನೋಡಿ, ಈ ಹುಡುಗಿ 6th ಸ್ಟ್ಯಾಂಡರ್ಡು, ಬಟ್ ಅವಳು ಫಾಸ್ಟ್ ನೋಡಿ. ಅವಳು ಹಾಕೋ ಸ್ಟೈಲ್ ನೋಡಿ, ಅವಳು ಮಿಕ್ಸ್ ಮಾಡ್ತಾಯಿರೋ ಸ್ಟೈಲ್ ನೋಡಿದ್ರೆ ಯಾವ ಬೇಲ್ಪುರಿ ಚಿರ್ಮುರಿ ಗಾಡಿಯವರು ಕೂಡ ಕಡಿಮೆ ಬರ್ತಾರೆ. ಅವಳು ಮುಂದೆ ನನಗೇ ನಾನು ಕೂಡ ಅಷ್ಟು ಫಾಸ್ಟಾಗಿ ಕುಕ್ ಮಾಡಲ್ಲ. ಫ್ಯೂಚರಲ್ಲಿ ಅವಳ ಫ್ಯೂಚರ್ ಎಷ್ಟು ಚೆನ್ನಾಗಿರುತ್ತೆ ಅಲ್ವಾ. ಮಕ್ಕಳು ಓದಿದ್ರೇ ಅಂತ ಇಲ್ಲ, ಒಂದು ಕುಕ್ಕಿಂಗು ಮತ್ತು ಹೋಟೆಲ್ ಮ್ಯಾನೇಜ್ಮೆಂಟು, ಶೆಫ್ ಅಂದರೆ ತುಂಬಾ ಕೀಳಾಗಿ ನೋಡ್ತಾರೆ ತುಂಬ ಜನ. ಬಟ್ ಅದರಲ್ಲಿರೋ ಅಷ್ಟು ಬಿಸ್ನೆಸ್ ಯಾವುದ್ರಲ್ಲೂ ಇಲ್ಲ. ನಾವು ದಿನನಿತ್ಯ ತಿನ್ನೋದು ಯಾವುದೇ ನಿಂತರೂ ಅದು ಮಾತ್ರ ನಿಲ್ಲೋದಿಲ್ಲ. ಶೆಫು ತುಂಬ ಒಳ್ಳೆ ಬಿಸ್ನೆಸ್. ಓಕೆ, ಕೊಟ್ಟಿಲ್ಲ ಅಂದರೆ ಇಲ್ಲಿ ನೀವು ಹೇಳಿರೋದೈತೆ. ಫೈನಲಿ ನಮ್ಮ ಮಕ್ಕಳಿಗೆ ತುಂಬಾ ಖುಷಿ. ಟೋಕನ್ ಎಲ್ಲ ಮ್ಯಾಮ್ಗೆ ಕಲೆಕ್ಟ್ ಮಾಡಿ ಕೊಟ್ಟರು. ಅಮೌಂಟು, ಮನಿಗೆ ಎಷ್ಟು ವ್ಯಾಲ್ಯೂ ಕೊಡಬೇಕು, ಮನಿ ಅಂದರೆ ಎಷ್ಟು ಇಂಪಾರ್ಟೆಂಟ್ ಅಂತ ಅವ್ರಿಗೆ ಇಷ್ಟು ಬೇಗನೆ ತಿಳ್ಕೊಂಡಿದ್ದಾರೆ. ನಾವು ಅವ್ರ ಏಜಿಗೆ ಅದನ್ನು ಮನಿ ಅಂದರೆ ಏನಂತಲೇ ತಿಳ್ಕೊಂಡಿರಲಿಲ್ಲ. ಸೊ ಖುಷಿ ಆಯಿತು ಅವರು ನಡೆಸಿದಂಥ ಫುಡ್ ಸ್ಟಾಲ್ ಎಲ್ಲ ನೋಡಿ. ಸೊ ನೋಡಿ, ಇವನು ಬಂದು ನನ್ನ ಮಗನ ಫ್ರೆಂಡು ವಿಹಾನ. ಹಾಗೆ ನನ್ನ ಫ್ರೆಂಡ್ ಮಗ ಅವನು. ಸೊ ಅವ್ನು ಸೋಲಾರ್ ಸಿಸ್ಟಮ್ದು ಏನೋ ಮಾಡಿದ್ದ ಅನಿಸುತ್ತೆ ಪ್ರಾಜೆಕ್ಟು, ಅದನ್ನ ಕೂಡ ವಿಡಿಯೋ ಕ್ಯಾಪ್ಚರ್ ಮಾಡಿಕೊಂಡು. ಇಲ್ಲಿ ಇನ್ನೊಂದು ಬಿಸ್ನೆಸ್ ಏನಂದರೆ ಮೆಹಂದಿ ಮಾಡಿದೆ. ಇದಕ್ಕೂ ಕೂಡ ಟೋಕನ್ ಕೊಟ್ಟು ನಾವು ಮೆಹಂದಿ ಹಾಕಿಸ್ಕೊಳ್ಬೇಕು. ಇದು ಇಷ್ಟ ಆಯಿತು. ಅದು ನನಗಿಂತ ಚಿಕ್ಕವಳಿಕ್ಕಿಂತ ಮೆಹಂದಿ ಹಾಕೊಡ್ತಾರೆ ಅದು ಗೈಸ್. ಮಂಗೂಸ್ ಒಂದು ನಿಮಿಷ ಆನ್ ಮಾಡಿದಾ ಇಲ್ವಾ? ಮಂಗೂಸ್ ನಮಸ್ಕಾರ ಎಲ್ಲರಿಗೂ. ಯೂಟ್ಯೂಬ್ ನೇತ್ರ ಶೋ ಕುಕಿಂಗ್ ಆ್ಯಂಡ್ ಟ್ರಾವೆಲಿಂಗ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಧನ್ಯವಾದಗಳು.
ವೆರಿ ಗುಡ್ ಮಾರ್ನಿಂಗ್, ವೆಲ್ಕಮ್ ಬ್ಯಾಕ್ ಟು ಸಂಡೇ ವ್ಲಾಗ್. ಇದು ಸೊ ಈ ವ್ಲಾಗು 2 ಡೇಸ್ದಾಗಿರುತ್ತೆ. ಸಾಟರ್ಡೆ ವ್ಲಾಗ್ ಅಲ್ಲಿಗೆ ಹೆಣ್ಣು ಮಾಡಿ, ಇದು ಸಂಡೇ ಮಾರ್ನಿಂಗ್. ಅಂದರೆ ಈಗ ಟೈಮ್ ಬಂದು 10:40 ಆಗಿದೆ. ಸಂಡೇ ಬಿಕಾಸ್ ನಿಮಗೆಲ್ಲ ಗೊತ್ತಿದ್ದ ಹಾಗೆ ನಾನು ಸಂಡೇ ಎದ್ದೊಳೋದೇ ತುಂಬಾ ಲೇಟು. 10ಗೆ ಎದ್ದು ಫ್ರೆಶ್ ಅಪ್ ಆಗಿ ಇವಾಗ ಹೊರಗಡೆ ಹೋಗ್ತಾಯಿದ್ದೀನಿ. ಹಾಗಾಗಿನೇ ಇವತ್ತು ಇಷ್ಟು ಖುಷಿಯಾಗಿದ್ದೀನಿ. ಏನಕ್ಕಪ್ಪ ಈ ಖುಷಿಗೆ ಕಾರಣ ಏನಂದರೆ ಬನ್ನಿ ತೋರಿಸ್ತೀನಿ ನೋಡಿ. ನಾನು ನೆನ್ನೆ ಸ್ಕೂಲಲ್ಲಿ ಮೆಹಂದಿ ಹಾಕಿಸ್ಕೊಂಡಲ್ಲ, ಟೋಕನ್ ಕೊಟ್ಟು ಮೆಹಂದಿ ಹಾಕಿಸ್ಕೊಳಕ್ಕೆ ಹೋದರೆ ಅವಳು ಟೋಕನ್ ಈಸ್ಕೊಳ್ದೆ ನನಗೆ, ನನ್ನ ಚಿಕ್ಕ ಮಗನ ಕ್ಲಾಸ್ ಅವಳು ನನ್ನ ಕ್ಲಾಸ್ಮೇಟು ಮೆಹಂದಿ ಹಾಕಿದ್ಲು. ಆ ಪುಟ್ಟು ಮಗು ಕೈಯಲ್ಲಿ ಹಾಕಿರೋದಕ್ಕೆ ನಾನು 10 ಮಿನಿಟ್ಸ್ಗೆ ರಬ್ ಮಾಡಿಕೊಂಡ್ರು ಅದೆಷ್ಟು ಡಾರ್ಕಾಗಿ ಕಲರಾಗಿ ಬಂದಿದೆ. ಸೊ ಕಿಚನ್ಗೆ ಟಾಟಾ ಬಾಯ್ ಹೇಳ್ತಾ ಇರೋದಕ್ಕೆ ನನಗೆ ಇವತ್ತು ಇಷ್ಟೊಂದು ಖುಷಿ. ಬ್ರೇಕ್ಫಾಸ್ಟ್ನ ಸ್ಕಿಪ್ ಮಾಡಿದ್ದೀನಿ. ಹೊರಗಡೆ ಹೋಗಿ ಬ್ರೇಕ್ಫಾಸ್ಟ್ ತಿನ್ನಬೇಕು ಅಂತ, ಎಲ್ಲಿಗೆ ಅಂತ ತೋರಿಸ್ತೀನಿ ಬನ್ನಿ. ಈ ಥರ ಸಮ್ಮರ್ ಸೀಸನಲ್ಲಿ ನಮ್ಮ ಏರಿಯಾದಲ್ಲಿ ಫ್ಲವರ್ಸ್ ಎಲ್ಲನೂ ಕೂಡ ಈ ಥರ ಇಷ್ಟು ಪಿಂಕಾಗಿ ಹರಡ್ಕೊಳ್ಳುತ್ತೆ. ಫೈನಲಾಗಿ ನಿಯರ್ ಬೈ ದಾವಣಗೆರೆ ಬೆಣ್ಣೆ ದೋಸೆ ತಿನ್ನೋಕ್ಕೆ ಬಂದಿದ್ದೀನಿ. ಬಟ್ ದಾವಣಗೆರೆಗೆ ಹೋಗಿಲ್ಲ, ದಾವಣಗೆರೆಯವರೇ ನಮ್ಮ ಏರಿಯಾಗೆ ಬಂದು ಹೋಟೆಲ್ನ ಓಪನ್ ಮಾಡಿದ್ದಾರೆ. ಹಂಗಾಗ್ಬಿಟ್ಟು ಬೆಳಗ್ಗೆನೇ ಎದ್ದು ಮೊಬೈಲ್ ಆನ್ ಮಾಡಿ ಸ್ಕ್ರೋಲ್ ಮಾಡ್ತಾ ಇದ್ದೆ ಇನ್ಸ್ಟಾಗ್ರಾಮಲ್ಲಿ, ಈ ವಿಡಿಯೋ ಕಂಡು ಬಂತು. ಹಂಗಾಗಿ ನನಗೆ ತಿನ್ನಬೇಕು ಅಂತ ಇಷ್ಟಪಟ್ಟು. ಯಾರು ಯಾವಾಗೂ ಎಲ್ಲೂ ಶಾಶ್ವತವಾಗಿರಲ್ಲ, ನಮಗೆ ಇರೋದ್ರಲ್ಲಿ ನಾವು ಖುಷಿನ ಪಡಬೇಕು ಅನ್ನೋದೇ ನನ್ನ ಅಭಿಪ್ರಾಯ. ಅದು ನಮಗೆ ಎಷ್ಟು ಆಗುತ್ತೋ ಅಷ್ಟೇ, ಅತಿಯಾಗೂ ಇಲ್ಲ. ನನಗೆ ಎಷ್ಟು ಚಾಚಕ್ಕಾಗುತ್ತೆ ಅಷ್ಟೇ, ನನ್ನ ಕೈಗೆ ಅಟುಕ್ಸೋ ಅಷ್ಟೇ ಮಾಡೋದು. ಅದು ನನ್ನಿಷ್ಟಕ್ಕೆ ಬಿಟ್ಟಿದ್ದು. ಸೊ ಒಬ್ರೇನೋ ಅಂದ್ಕೊಳ್ತಾರೆ, ಯಾರೋ ಇದು ಮಾಡ್ತಾರೆ ಅಂತ ನಾನು ಎಲ್ಲನೂ ಕೂಡ ಒಬ್ರಿಗೋಸ್ಕರ ಮೆಚ್ಚಿಸೋಕ್ಕೆ ನಾನು ಮಾಡೋದಿಲ್ಲ. ನಾನು ಇರೋದೇ ಹೀಗೆ, ನನ್ನ ಆ್ಯಟಿಟ್ಯೂಡೇ ಹೀಗೆ. ಯಾರು ಏನಾದರೂ ಅಂದ್ಕೊಂಡ್ಲೆ ಅದು ಅವರವರಿಗೆ ಸೇರಿದ್ದು. ಫೈನಲಿ ಬೆಣ್ಣೆ ದೋಸೆ ತುಂಬಾ ಇಷ್ಟ ಆಯಿತು. ಇಲ್ಲಿಗೆ ಹುಡ್ಕೊಂಡು ಏನಕ್ಕೆ ಬಂದೆ ಅಂದರೆ, ದಾವಣಗೆರೆಯವರು ಆಗಿರೋದ್ರಿಂದ ನಂಗೆ ದಾವಣಗೆರೆ ಬೆಣ್ಣೆ ದೋಸೆ ಇಷ್ಟ. ಸೊ ಸೇಮ್ ಟೇಸ್ಟು ಇನ್ನೂ ಚೆನ್ನಾಗಿದೆ, ನನಗೆ ತುಂಬ ಇಷ್ಟ ಆಯಿತು. ಎಲ್ಲರೂ ಹೋಗಿ ಒಂದು ಸತಿ ವಿಸಿಟ್ ಮಾಡಿ. ಯಲಹಂಕ ನ್ಯೂ ಟೌನು ಆರ್ ಟಿ ಒ ಆಫೀಸ್ ಹತ್ರ, ನಿಯರ್ ಆರ್ ಟಿ ಒ ಆಫೀಸ್ ಅನಿಸುತ್ತೆ, ದಾವಣಗೆರೆ ಕೆಫೆ ಅಂತ ಓಪನ್ ಆಗಿದೆ. ಸೊ ಚೆನ್ನಾಗಿತ್ತು. ಬೆಣ್ಣೆ ದೋಸೆನ ತಿಂದು ಒಂದು ಸ್ವೀಟ್ ತಿನ್ನಬೇಕು ಅಂತ ಹೇಳಿ ಕೇಸರಿ ಬಾತ್ನ ತೊಗೊಂಡು ತಿಂದು, ಕ್ಷೀರನ ತುಂಬ ಬಿಸಿಯಾಗಿರೋಂಥ ಚಾಯ್ ಕುಡಿದು ಅಮ್ಮನಿಗೆ ಪಾರ್ಸಲ್ ತೊಗೊಂಡು ದೋಸೆ ಮನೆಗೆ ಬಂದ್ವಿ. ಅಮ್ಮಂಗೂ ತುಂಬ ಇಷ್ಟ ಆಯಿತು. ಬಟ್ ಬಿಸಿ ತಿಂದರೆ ಚೆನ್ನಾಗಿರುತ್ತೆ, ಮನೆಗೆ ತಂದು ತಿನ್ನೋದಕ್ಕಿಂತ ಅಲ್ಲೇ ತಿಂದ್ರೇ ಚೆನ್ನಾಗಿರುತ್ತೆ. ನನಗಂತೂ ತುಂಬಾ ಇಷ್ಟ ಆಯಿತು. ನೀವು ಕೂಡ ನಿಯರ್ ಬೈ ಯಾರೇ ಇದ್ದರೂ ಹೋಗಿ ವಿಸಿಟ್ ಮಾಡಿ ತಿನ್ನಿ. ಹಾಗೆ ಮಧ್ಯಾಹ್ನಕ್ಕೆ ಏನಾದರೂ ಸ್ಪೆಷಲ್ ಸಂಡೇ ಅಂದಮೇಲೆ ಇರಲೇಬೇಕು ಅಂತ ಅಮ್ಮ, ಇನ್ನು ಟ್ಯೂಸ್ಡೇ ತಿನ್ನೋಗಿಲ್ಲ, ಗ್ರಹಣ ಇದೆ ಅಂತ ಆಲ್ರೆಡಿ ಎಲ್ಲರಿಗೂ ಗೊತ್ತಿದೆ. ಹಂಗಾಗಿ ಸಂಡೇನೇ ಮಾಡಿಕೊಂಡು, ನಮಗೆ ಸಂಡೇ ಅನ್ನೋದೇ ಒಂಥರ ಸ್ಪೆಷಲ್ ಡೇ ನಮಗೆ. ಸಂಡೇ ಮಾಡಿಕೊಂಡು ತಿಂದ್ವಿ. ಸೊ ನೋಡಿ, ಟೆರೆಸ್ ಮೇಲೆ ಸಂಜೆ ನಾನು ಸುಮ್ಮನೆ ಬಟ್ಟೆ ಒಣಗಾಕೋಣ ಅಂತ ಬಂದರೆ ಅಮ್ಮನ ಸ್ಟೈಲ್ ನೋಡಿ ತುಂಬಾ ಖುಷಿ ಆಯಿತು. ಅವರು ಯಾವ ಥರ ಸ್ಟೆಪ್ ಮೇಲೆ ಹತ್ತಿ ಕೂತಿದ್ದಾರೆ ನೋಡಿ, ನಗು ಬರ್ತಾಯಿದೆ. ತುಂಬಾ ನಕ್ಕಿದ್ದೀನಿ ಟೆರೆಸ್ ಮೇಲೆ ಅಮ್ಮನ್ನ ಆ ಥರ ನೋಡಿ. ಅವರು ಇಳಿಸ್ದೆ, ಅಷ್ಟ್ರ ಮೇಲೆ ಕೂರ್ಬೇಡ, ಭಯ ಆಗ್ತಾಯಿದೆ ನನಗೇನೆ ಅಂತ, ಬಿದ್ದರೆ ಕೈ ಕಾಲು ಮುರ್ಕೊಳ್ತೀಯ ಅಂತ. ಸೊ ನೋಡಿ, ನೈಟಿಗೆ ಬಿರಿಯಾನಿ ಮಾಡಿದ್ದೀನಿ 1 ಟೈಮಿಗೆ. ಮಕ್ಕಳು ಯಾಕಂದರೆ ಫಿಶ್ ತಿನ್ನಲ್ಲ ನಮ್ಮ ಮನೇಲಿ, ನಮ್ಮ ಮಕ್ಕಳು. ಹಂಗಾಗಿ ಅವರಿಗೋಸ್ಕರ ಅಂತ ಚಿಕನ್ ಬಿರಿಯಾನಿ ಸಿಂಪಲಾಗಿ ಚಿಕ್ಕದಾಗಿ ಮಾಡಿ ಕೊಟ್ಟಿದ್ದೀನಿ. ತುಂಬಾ ಹೆಲ್ಪ್ ಮಾಡ್ತಾರೆ ನೋಡಿ. ನಮ್ಮ ಮನೇಲಿ ಎಲ್ಲರೂ ಕೆಲಸ ಮಾಡೋಕ್ಕೆ ರೆಡಿಯಾಗಿರ್ತಾರೆ, ಒಬ್ಬೊಬ್ರು ಒಂದೊಂದು ಕೆಲಸ. ಬಿರಿಯಾನಿ ತಿನ್ನೋಕೆ ರೆಡಿ ಆಗ್ತಾರೆ. ಆ ಸ್ಮೆಲ್ಲಿಗೆ ಅವ್ರಿಗೆ ಬೇಗ ತಿನ್ನಬೇಕು ಅಂದ್ಬಿಟ್ಟಾದರೂ ನನಗೆ ಹೆಲ್ಪ್ ಮಾಡ್ತಾರೆ. ಅಮ್ಮ ಆನಿಯನು ಕುಕುಂಬರ್ ಕಟ್ ಮಾಡ್ತಾಯಿದ್ದಾರೆ, ನನ್ನ ಮಗನೇ ಪ್ಲೇಟ್ಸು, ಚಿಕನ್ ಪ್ಲೇಟ್ಸು ಎಲ್ಲ ರೆಡಿ ಮಾಡ್ತಾಯಿದ್ದಾನೆ, ದೊಡ್ಡವನು ನೀರನ್ನ ಹಿಡಿತಾ ಇದ್ದಾರೆ. ಹಾಗೆ ಎಲ್ಲ ಮಕ್ಕಳಿಗೆ ಎಲ್ಲನೂ ಮಾಡೋದನ್ನ ಕಲಿಸ್ಬೇಕು. ಸೊ ನಮ್ಮ ಮನೇಲಿ ಹಾಗೇನೆ ಎಲ್ಲನೂ ಮಾಡ್ತಾರೆ. ಇವತ್ತಿನ ವ್ಲಾಗ್ ಕೂಡ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂದ್ಕೊಳ್ತಾ ಇವತ್ತಿನ ವ್ಲಾಗ್ ಇಲ್ಲಿಗೆ ಹೆಣ್ಣು ಮಾಡ್ತಾ ಇದ್ದೀನಿ. 2 ಡೇಸ್ ವ್ಲಾಗ್ ಇದಾಗಿತ್ತು. ಹೋಪ್ ನಿಮ್ಮೆಲ್ಲರಿಗೂ ಈ ವ್ಲಾಗ್ ಇಷ್ಟ ಆಗಿದೆ ಅಂದ್ಕೊಳ್ತಾ ವ್ಲಾಗ್ನ ಇಲ್ಲಿಗೆ ಹೆಣ್ಣು ಮಾಡ್ತಾ ಇದ್ದೀನಿ. ನೆಕ್ಸ್ಟ್ ಒಂದೊಳ್ಳೆ ಇಂಟ್ರೆಸ್ಟಿಂಗ್ ವ್ಲಾಗ್ ಜೊತೆ ನಾನು ನಿಮ್ಮ ಮುಂದೆ. ಲವ್ ಯು ಆಲ್, ಟೇಕ್ ಕೇರ್, ಬೈ ಬಾಯ್.